ಸರಸ್ವತಿ, ಯಾಕಿಷ್ಟು ತಡ ಆಯಿತು? ಕೆಲಸ ಎಲ್ಲ ಮುಗಿಬೇಕಲ್ವಾ ರೀ. ಅಮ್ಮನ ಕೈಗೆ ಯಾಕೋ ಆಗ್ತಾ ಇಲ್ಲ, ತುಂಬ ನರಳ್ತಾ ಇದ್ದಾರೆ. ನೀವಿಲ್ಲೇ ಮಲ್ಕೊಳ್ಳಿ, ನಾನು ಹೋಗಿ ಅಮ್ಮನ ಜೊತೆ ಮಲ್ಕೊಳ್ತೀನಿ. ಸರಿ, ನಾನು ಬರ್ತೀನಿ ನಡಿ. ಹೇಳಿರಿ, ನೀವು ನೆಮ್ಮದಿಯಾಗಿ ಮಲಗಿ, ನಾನು ಹೋಗ್ತೀನಿ. ಸರಸ್ವತಿ, ನೀನು ಗರ್ಭಿಣಿ. ಬೆಳಗ್ಗೆಯಿಂದ ಒಂದೇ ಸಮನೆ ಕೆಲಸ ಮಾಡಿದ್ಯಾ. ರಾತ್ರಿನೂ ನಿದ್ದೆಗೆಟ್ರೆ ಆರೋಗ್ಯ ಏನಾಗಬೇಕು? ನೀನು ಮಲ್ಕೊಂಡು ನಿದ್ದೆ ಮಾಡು, ನಾನು ಹೋಗಿ ಅಮ್ಮನ ನೋಡ್ಕೊಳ್ತೀನಿ. ಎಲ್ಲಾದರೂ ಉಂಟೆ, ಅವ್ರು ಒಂದು ಹೊತ್ತಲ್ಲಿ ಎದ್ದು ಹಿತ್ಲ ಕಡೆ ಹೋಗಬೇಕು ಅಂದರೆ ನೀವು ಹೋಗೋಕ್ಕಾಗತ್ತಾ? ಹೆಣ್ಮಕ್ಳ ಜೊತೆ ಹೆಣ್ಮಕ್ಳು ತಾನೇ ಇರಬೇಕು. ನೀವು ನೆಮ್ಮದಿಯಾಗಿ ಮಲ್ಕೊಳ್ಳಿ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಇಬ್ರು ಅಮ್ಮನ ಹತ್ರನೇ ಮಲ್ಗೋಣ. ನೀನು ನೆಮ್ಮದಿಯಾಗಿ ನಿದ್ರೆ ಮಾಡು, ಅಗತ್ಯ ಇದ್ರೆ ನಾನು ಎಬ್ಬಿಸ್ತೀನಿ. ನಿನ್ನ ಆರೋಗ್ಯದ ಜೊತೆ ಮಗು ಆರೋಗ್ಯನೂ ಮುಖ್ಯ ಅಲ್ವಾ? ಸರಿ, ಬನ್ನಿ. ನೀವ್ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೀರಾ? ಮಲ್ಕೋಬಾರ್ದಾ? ತುಂಬ ಹೊತ್ತಾಯ್ತು. ಅಮ್ಮ, ನಾವಿಲ್ಲೇ ಮಲಗ್ತೀವಿ. ಒಂದು ಹೊತ್ತಲ್ಲೇನಾದ್ರೂ ಬೇಕಾದ್ರೆ ಯಾರಾದ್ರೂ ಜೊತೆಲಿರ್ಬೇಕಲ್ವಾ? ಹೌದಮ್ಮ, ನಾವಿವತ್ತು ನಿಮ್ಮ ಜೊತೆನೇ ಮಲಗ್ತೀವಿ. ಹೆಸರಿಗಷ್ಟೇ ಧ್ಯಾನ ಮಾಡ್ತಿದ್ದೀನಿ, ಗಮನ ಎಲ್ಲ ಈ ಹಾಳಾದ ಸಂಕಟದ ಮೇಲೆ ಇದೆ. ನಿದ್ದೆನೇ ಬರ್ತಾ ಇಲ್ಲ. ನನ್ನ ನಳ್ಳಾಟದ ಮಧ್ಯೆ ಪಾಪ ನೀವ್ಯಾಕೆ ನಿದ್ದೆಗೆಡ್ತೀರಿ? ನೀವು ನರಳಾಡ್ಕೊಂಡು ಕಷ್ಟಪಡ್ತಿದ್ರೆ ನಮಗಾದ್ರೂ ನಿದ್ದೆ ಹೇಗೆ ಬರುತ್ತಮ್ಮ? ನಮ್ಮಿಬ್ಬರನ್ನ ನೆಲೆ ನಿಲ್ಲಿಸ್ಬೇಕು ಅಂತ ಬೆಟ್ಟದಷ್ಟು ಆಸೆ ಇದ್ರೂ ಚಿಕ್ಕ ಮಗುನ ಬಿಟ್ಟು ಬಂದಿದ್ದೀರಿ. ನಮ್ಮ ಮೇಲೆ ನಿಮಗಿರೋ ಅಷ್ಟು ಕಾಳಜಿ ನಿಮ್ಮ ಮೇಲೆ ನಮಗೂ ಇರಬೇಕಲ್ವಾ ಅಮ್ಮ? ಆ ಶ್ರೀಹರಿಗೆ ಈ ಪ್ರಪಂಚದಲ್ಲಿ ನಾನೊಬ್ಬಳೇ ಪುಣ್ಯವಂತಿ ಅನ್ಸಿರ್ಬೇಕು. ಅದಕ್ಕೆ ನಿಮ್ಮಂಥ ಮಗ ಸೊಸೆನ ವರವಾಗಿ ಕೊಟ್ಟಿದ್ದಾನೆ. ಸರಿ, ಮಲ್ಕೊಳ್ಳಿ. ಮೊದಲು ನೀವು ನಿದ್ದೆ ಮಾಡಿ, ಆಮೇಲೆ ನಾವು ಮಲಗ್ತೀವಿ.